ಬೆಂಗಳೂರಿಗೆ ಕರೆತರಲು ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಿದರಂತೆ. ಇದಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಕಳೆದ ಒಂದು 4-5 ದಿನಗಳಿಂದಲೂ. ಆಪ್ತರಿಂದ ನಟ ದರ್ಶನ್ಗಾಗಿ ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ ಅಂತ. ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಬೇಲ್ ಸಿಗೋ ನಿರೀಕ್ಷೆಯಲ್ಲಿ. ಬೆಂಗಳೂರು ಟು ಬಳ್ಳಾರಿ, ಬಳ್ಳಾರಿ ಟು ಬ್ಯಾಂಗ್ಳೂರು, ಈ ತರ. ಸೊ ಆ ನಿರೀಕ್ಷೆ ಕೈ ಹಿಡಿಯತ್ತಾ, ಹುಸಿಯಾಗತ್ತಾ? ಈಗಾಗಲೇ ದರ್ಶನ್ ಬಿಡುಗಡೆಯಾಗ್ತಾರಂತೆ. ಅವ್ರಿಗೋಸ್ಕರ ಹೆಲಿಕಾಪ್ಟರ್ ಬುಕ್ ಆಗಿದೆಯಂತೆ. ಇದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಲ್ಚಲ್ ಎಬ್ಬಿಸಿತ್ತು ಅಂತಾನೆ ಹೇಳಬಹುದು. ಇದೀಗ ಇತ್ತ ಆಪ್ತರು ದರ್ಶನ್ ಬಿಡುಗಡೆಯಾಗೇ ಬಿಡ್ತಾರೆ. ಇವತ್ತು ಬೆಂಗಳೂರಿಗೆ ಬರ್ತಾರೆ. ನೇರವಾಗಿ ಅವ್ರನ್ನ ಹೆಲಿಕಾಪ್ಟರ್ ಮುಖಾಂತರನೇ ಕರ್ಕೊಂಡು ಬರಬೇಕು ಅಂತ ಹೇಳಿ ಹೆಲಿಕಾಪ್ಟರ್ ಎಲ್ಲ ಬುಕ್ ಮಾಡಿದಾರಂತೆ, ವ್ಯವಸ್ಥೆ ಆಗಿದೆಯಂತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತ ವಿಚಾರ ಅಂತಾನೆ ಹೇಳಬಹುದು. ಯಾಕಂದ್ರೆ ಯಾರು ಅಧಿಕೃತವಾಗಿ ಹೇಳಿಲ್ಲ ಹೆಲಿಕಾಪ್ಟರ್ ಬುಕ್ ಆಗಿದೆ, ವ್ಯವಸ್ಥೆ ಆಗಿದೆ, ಬಿಡುಗಡೆ ಆಗ್ತಾರೆ ಆ ಥರದ್ದು. ಸೊ ನೋಡೋಣ ಇವತ್ತೇನಾಗತ್ತೆ. 57ನೇ CCH ಕೋರ್ಟ್ ಬೇಲ್ ಕೊಡುತ್ತಾ, ಏನು ಎತ್ತ ಅಂತ. ಇತ್ತ ಬೇಲ್ಗಾಗಿ ಪರದಾಟವನ್ನ ದರ್ಶನ್ ನಡೆಸ್ತಾ ಇದ್ದಾರೆ ನಿರಂತರ. ಅದೇ ಕನವರಿಕೆಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ದರ್ಶನ್ಗೆ ಇವತ್ತು ಸಿಗತ್ತಾ ರಿಲೀಫ್? ದರ್ಶನ್ ಜಾಮೀನು ಅರ್ಜಿಗೆ SPP ಪ್ರಸನ್ನಕುಮಾರ್ ಅಬ್ಜೆಕ್ಷನ್ ಹಾಕ್ತಾರೆ, ಆಕ್ಷೇಪಣೆಯನ್ನ ಹಾಕ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಆಗಬಹುದು. ಸೊ ಈ ಕೊಲೆ ಕೇಸ್ ಮುಚ್ಚೋಗೋ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬೇಲ್ ಕೊಡೋದು ಬೇಡ, ಈ ಥರದ್ದು ಆಗಬಹುದು ನಿರ್ಧಾರಗಳು. ಸೊ ಹಾಗಾಗಿ ಇವತ್ತು ಸಾಕಷ್ಟು ಕುತೂಹಲ, ಏನ್ ಆಗತ್ತೆ ಅನ್ನೋದು. ಕಾದ್ ನೋಡೋಣ, ಸಿಗತ್ತಾ ಬೇಲ್ ಅಥವಾ ಮತ್ತೇನಾದ್ರೂ ಮುಂದೂಡಿಕೆ ಮಾಡ್ತಾರಾ, ಏನ್ ಆಗತ್ತೆ ಅಂತ. SPP ಪ್ರಸನ್ನಕುಮಾರ್ ಅವರಂತೂ ಅಬ್ಜೆಕ್ಷನ್ ಹಾಕ್ತಾರೆ. ಶತಾಯ ಗತಾಯ ಅವರಿಂದಲೇ ಹೇಳ್ಬೇಕಂದ್ರೆ ದರ್ಶನ್ಗೆ ಇಷ್ಟು ದಿನ ಆದ್ರೂ ಬೇಲ್ ಸಿಗ್ಲಿಲ್ಲ. ಇಲ್ಲ ಅಂದಿದ್ರೆ ಅಟ್ಲೀಸ್ಟ್ ಬೇಲ್ ತಗೊಂಡಿರೋರು. ಬಟ್ ಪದೇ ಪದೇ ಅಬ್ಜೆಕ್ಷನ್ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ಬೇಲ್ ಅರ್ಜಿ ವಿಚಾರಣೆ ಇದೆ. ಆದ್ರೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ಕಾದು ನೋಡಬೇಕು. ಸೊ ಇತ್ತ ಹೆಲಿಕಾಪ್ಟರ್ ವ್ಯವಸ್ಥೆ ಕೂಡ ಆಗಿದೆ ಅನ್ನೋ ಅಪೋಹಗಳು ಇದೆ. ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಯತೀಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಾರೆ. ಈಗಾಗಲೇ 110 ದಿನ ಆಗೋಯ್ತು ಜೈಲು ವಾಸವನ್ನ ಅನುಭವಿಸ್ತಾ. ಹಿಂದೆ ಬೇಲ್ ಆಗ್ತಾಗ್ಲೂ ರಿಜೆಕ್ಟ್ ಆಗಿತ್ತು, ಬಟ್ ಅವ್ರಿಗೆ ವಿಶ್ವಾಸ ಇತ್ತು. ಇವತ್ತು ಮತ್ತೆ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಏನ್ ಆಗಬಹುದು ಇವತ್ತು ಬೇಲ್ ಅರ್ಜಿ ವಿಚಾರಣೆಯಲ್ಲಿ ಯತೀಶ್? ನಿಜಕ್ಕೂ ಇದೊಂದು ಪ್ರಶ್ನೆ ಈಗ ಇಡೀ ಕರ್ನಾಟಕದ ಕಾಡ್ತದೆ ಪವಿತ್ರ. ಯಾಕೆಂತಂದ್ರೆ ಎಲ್ಲರೂ ಕೂಡ ದರ್ಶನ್ ಅವರು ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆ ಒಂದಷ್ಟು ಅವ್ರ ಅಭಿಮಾನಿಗಳು ಇರುವಂತದ್ದು. ಮೊನ್ನೆ ಬೇಲ್ ಅರ್ಜಿ ಆಗ್ತ ಸಮಯದಲ್ಲಿ 27ಕ್ಕೆ ಇವತ್ತಿಗೆ ಮುಂದೂಡಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ 17 ಜನ ಗ್ಯಾಂಗ್ ಏನು ಅಂಧರಾಗಿರೋದು ಗೊತ್ತಿರುವಂತ ವಿಚಾರಣೆ. ಈಗಾಗಲೇ ವಿಚಾರವಾಗಿ 108 ದಿನಗಳು ಆಗ್ತಾ ಬರ್ತಾ ಇದೆ. ಬಟ್ ದರ್ಶನ್ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಅವ್ರ ಅಭಿಮಾನಿಗಳದ್ದು. ಮೊನ್ನೆ ಒಂದಷ್ಟು ವಾದ ಮಾಡ್ಬೇಕಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆ ಇರುವಂತದ್ದು. ಯಾಕೆಂದ್ರೆ ಆ ಕುಟುಂಬಸ್ಥ ಕಡೆಯಿಂದ ಆಗ್ತಾ ಒಂದಷ್ಟು ಕೆಲಸಗಳು ಇರ್ಬೋದು, ಅಥವಾ ಅವ್ರ ಅಭಿಮಾನಿಗಳು ಮಾಡ್ತಾ ಕೆಲಸಗಳು ಇರ್ಬೋದು. ಇದನ್ನ ನೋಡಿದಾಗ ಎಲ್ಲರೂ ಬೇಲ್ ಆಗುತ್ತಾ ಅನ್ನೋಂತ ಪ್ರಶ್ನೆ ಕೂಡ ಕಾಡುತ್ತೆ. ಇವತ್ತು ಬೇಲ್ ಆಗೇ ಆಗುತ್ತೋ ನಂಬಿಕೆ ಮೇಲೆನೆ ಹೆಲಿಕಾಪ್ಟರ್ ಕೂಡ ಬುಕ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ ಪತ್ನಿ ವಿಜಯಲಕ್ಷ್ಮಿ ಅವರು ಹೆಲಿಕಾಪ್ಟರ್ ಬುಕ್ ಮಾಡಿದ್ದಾರೆ. ಅಲ್ಲಿ ಬಳ್ಳಾರಿಂದ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಬುಕ್ ಆಗಿರೋದು. ಆಮೇಲೆ ಒಂದಷ್ಟು ಪ್ಲಾನ್ ಕೂಡ ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ದರ್ಶನ್ಗೆ ನಿನ್ನೆಯಿಂದ ಕೂಡ ನಿದ್ದೆ ಬರ್ತಿಲ್ವಂತೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಅವರಿಗೆ IT ವಿಚಾರಣೆ ನಡೆದಿರೋದು. ದರ್ಶನ್ ಮನೆಯಲ್ಲಿ ಒಂದಷ್ಟು ಅಮೌಂಟ್, ಲಕ್ಷ ಅಮೌಂಟ್ ಸಿಗುತ್ತೆ. ಆ ಅಮೌಂಟ್ ನ ವಿಚಾರವಾಗಿ ಒಂದಷ್ಟು ವಿಚಾರಣೆ ನಡೀತಾ ಇರುವಂತದ್ದು. ಜೊತೆಗೆ ಇವತ್ತು ಬೇಲ್ ವಿಚಾರಣೆ ಇರೋದ್ರಿಂದ ಕೂಡ ನಿನ್ನೆ ನಿದ್ದೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪವಿತ್ರ.
ದರ್ಶನ್ ವಿಚಾರದಲ್ಲಿ ಬರೋದಾದ್ರೆ ಯತೀಶ್, ಈಗ ಇವತ್ತು ಬೇಲ್ ಅರ್ಜಿ ಇದೆ, ನಿದ್ದೆ ಇಲ್ಲ ಅಂತ ಹೇಳ್ತಿದ್ರೆ, ಅದರ ಜೊತೆಗೆ ನಿನ್ನೆ IT ಅಧಿಕಾರಿಗಳು ಕೂಡ ಬಳ್ಳಾರಿಗೆ ವಿಸಿಟ್ ಕೊಟ್ಟಿದ್ರು. ದರ್ಶನ್ ವಿಚಾರಣೆ ಮಾಡಬೇಕು, ಆ 84 ಲಕ್ಷ ಅಮೌಂಟ್ ನ ಮೂಲವನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಕೋರ್ಟ್ ಅನುಮತಿಯನ್ನ ಪಡೆದು ಹೋಗಿ ಸರಿಸುಮಾರು 6 ರಿಂದ 7 ಗಂಟೆವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ರು. ಸೊ ಹಾಗಾಗಿ ನಿನ್ನೆ ಅವ್ರು ಕೊಟ್ಟ ಶಾಕ್ ಕೂಡ ಅವ್ರಿಗೆ ಒಂದು ಡಬಡಬ ಇರಬಹುದು, ಇವತ್ತು ಸಿಗುತ್ತೋ ಇಲ್ವೋ ಬೇಲ್ ಅಂತ ಅಲ್ವಾ ಯತೀಶ್? ಅಂದ್ರೆ ನೋಡಿ, ಈಗಾಗಲೇ 2-3 ಸಲ ಏನು ಪವಿತ್ರ ಗೌಡ ಕೂಡ ಬೇಲ್ ಅರ್ಜಿ ಹಾಕಿದ್ರು, ಬಟ್ ಇನ್ನೂ ಸಿಕ್ಕಿಲ್ಲ. 2 ಸಲ ಹಾಕಿರೋದು. ಇವತ್ತು ಅವ್ರದ್ದು ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಇರುವಂತದ್ದು. ಮತ್ತೆ ಏಟು ಆರೋಪಿಗೆ ಇಷ್ಟು ಬೇಗ ಬೇಲ್ ಸಿಗುತ್ತಾ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ದರ್ಶನ್ ಮಾಡ್ಕೊಂಡಂತ ಒಂದಷ್ಟು ಎಡವಟ್ಟುಗಳಿದೆಯಲ್ಲ. ಒಂದು ಪರಪ್ರಗ್ರಹದಲ್ಲಿ ದರ್ಶನ್ ಅವರ ಏನು ಮಾಡಿದಂತ ಸಂಘ ಇರ್ಬೋದು, ಅವರು ರೌಡಿಗಳ ಜೊತೆಗೆ ಇದ್ದದ್ದು, ಮತ್ತೆ ಆರಾಮಾಗಲ್ಲಿ ಇದ್ದಂಥದ್ದು, ಮತ್ತೆ ಪೊಲೀಸ್ ಜೊತೆಗೆ ಒಂದಷ್ಟು ಕಿರಿಕಿರಿ ಮಾಡ್ಕೊಂಡಿರೋದು, ಇದೆಲ್ಲ ನೋಡಿದಾಗ ಬೇಲ್ ಸಿಗುತ್ತಾ ಅನ್ಸುತ್ತೆ. ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ದರ್ಶನ್ ಅಂಡ್ ಅವರ ಗ್ಯಾಂಗ್ ಮಾಡಂತ ಒಂದಷ್ಟು ಕೆಲಸಗಳು, ಏಕೆ ಅಂತಂದ್ರೆ ಆ ಶವವನ್ನು ಸಿಗ್ಬಾರ್ದು ಅಂತ ಬೇರೆ ಕಡೆ ಎಸೆಯೋದಿರ್ಬೋದು, ಏನು ಈ ಕೊಲೆ ಯಾರು ಗೊತ್ತಾಗ್ಬಾರ್ದು ಅಂತ ಒಂದಷ್ಟು ಏನೇನೋ ಕೆಲಸ ಮಾಡಿರ್ತಾರೆ. ಸೊ ಇದೆಲ್ಲ ನೋಡ್ಕೊಂಡು ಬಂದಂತ ಸಮಯದಲ್ಲಿ ಬೇಲ್ ಸಿಗುತ್ತಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಯಾಕೆಂದ್ರೆ ಬೇಲ್ ಆದ್ಮೇಲೆ ಮತ್ತೆ ಯಾಕೆಂದ್ರೆ ಐ ಪ್ರೊಫೈಲ್ ಇರುವಂತ ವ್ಯಕ್ತಿ ದರ್ಶನ್ ಅವರು. ಸೊ ಈ ಒಂದು ವ್ಯಕ್ತಿಯಿಂದ ಮತ್ತೆ ಕೊಲೆಯನ್ನು ಮುಚ್ಚಾಕುವಂತ ಕೆಲಸ ಆಗುತ್ತಾ, ಅಥವಾ ಅವ್ರ ಫ್ಯಾಮಿಲಿ ಒಪ್ಸೋದಿರ್ಬೋದು, ಈ ತರ ಏನ ಸಮಸ್ಯೆ ಇರುತ್ತೆ ಅಂತ ವಾದ ಕೂಡ ಮಾಡ್ಬೋದು. ಆದ್ರೆ ಈ ದರ್ಶನ್ ಅವರ ಫ್ಯಾಮಿಲಿ ಅಥವಾ ಅವರ ಆಪ್ತರು ಏನ್ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನೋ ಅಂತ ನಂಬಿಕೆಯಲ್ಲಿ ಇರುವಂತದ್ದು. ಸೊ ಎನಿವೆ, ಇವತ್ತು 57ನೇ CCH ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಆಫ್ಟರ್ನೂನ್ ಇಂದ ವಿಚಾರಣೆ ಶುರುವಾಗುತ್ತೆ. ಸಂಜೆ ಹೊತ್ತಿಗೆ ಬೇಲ್ ಸಿಗುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದ್ರಲ್ಲಿ ಸಿಕ್ಕರು ಕೂಡ ಅದನ್ನ ಕರ್ಕೊಂಡ್ ಬರೋಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನ ಬೇಲ್ ಸಿಕ್ಕದ ಮೇಲೆ ಈ ಕಡೆಗೆ IT ಆರೋಪ ಕೂಡ ಇರೋದು, IT ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಅದು ಏನಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರುವಂತದ್ದು. ಒಂದ್ ಕಡೆ ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋ ಒಂದು ಟೆನ್ಷನ್ ನಡುವೆ ದರ್ಶನ್ಗೆ IT ವಿಚಾರಣೆ ಕೂಡ ನಡೀತಾ ಇದೆ ಪವಿತ್ರ. ಅಂದ್ರೆ IT ವಿಚಾರಣೆಯಲ್ಲಿ 84 ಲಕ್ಷ ದುಡ್ಡಿನ ಯಾವ ತರ, ಅದು ಹೇಗ್ ಬಂತು ದುಡ್ಡು, ಎಲ್ಲಿಂದ ಬಂತು, ಯಾಕೆ ಇಟ್ಕೊಂಡಿರೋ ದುಡ್ಡನ್ನ ಅನ್ನೋ ವಿಚಾರಣೆ ಕೂಡ ನಡೀತು. ಸೊ ಈಗಂತೂ ಅದು ಕೂಡ ದೊಡ್ಡದಾಗಿರುವಂತದ್ದು. ಅಂದ್ರೆ ಅಮೌಂಟ್ ನ ಯಾವುದೇ ಲೆಕ್ಕ ಇಲ್ಲದ ದುಡ್ಡನ್ನ ಎಲ್ಲೂ ಕೂಡ ಇಟ್ಕೊಳ್ಳೋಂಗಿಲ್ಲ ಮನೇಲಿ ಆಗೇನೆ. ಸೊ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಕೂಡ ಒಂದಷ್ಟು ಪ್ರಶ್ನೆ ಇರುವಂತದ್ದು ಪವಿತ್ರ. ಯತೀಶ್, ನೀವು ಹೇಳ್ತಾ ಇದ್ರಿ ಈಗ ಬೇಲ್ ಸಂಜೆ ಅಷ್ಟೊತ್ತಿಗೆ ಸಿಗತ್ತೆ, ಒಂದಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ. ಈಗ ಒಂದ್ ಸುದ್ದಿ ಕೇಳಿ ಬರ್ತಾ ಇರೋದು, ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಯತೀಶ್. ಅವರ ಆಪ್ತ ಬಳಗ ಹೆಲಿಕಾಪ್ಟರ್ ಅನ್ನು ಈಗಾಗಲೇ ಬುಕ್ ಮಾಡ್ಬಿಟ್ಟಿದೆ. ಇವತ್ತು ಅವ್ರನ್ನ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ನಲ್ಲೇ ಕರೆತಾ ಇರ್ತಾರೆ ಅಂತ ಇದು ಒಂದಷ್ಟು ದಿನದಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗ್ತಾ ಇರುವಂತಹ ವಿಚಾರ. ಆ ಬಗ್ಗೆ ಏನಾದ್ರೂ ಮಾಹಿತಿ ಕೊಡೋದಾದ್ರೆ? ಹೌದು, ಯಾಕೆ ಅಂತಂದ್ರೆ ದರ್ಶನ್ ಅವ್ರನ್ನ ಒಂದ್ ವೇಳೆ ಬೇಲ್ ಸಿಕ್ಕದಂತ ಸಮಯದಲ್ಲಿ ಹಾಗೆ ಕರ್ಕೊಂಡು ಸಾಧ್ಯನೇ ಇರಲ್ಲ ಪವಿತ್ರ. ಯಾಕೆಂದ್ರೆ ಕೋಟ್ಯಾಂತರ ಅಭಿಮಾನ ಹೊಂದಿರುವಂತ ನಟ ಆತ. ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬರಕ್ಕೆ ವೀಕ್ ಆಗ್ಬಿಡುತ್ತೆ ದರ್ಶನ. ಒಂದು ವೇಳೆ ಜೈಲಲ್ಲಿ ಅಂದ್ರೆ ನೀವು ರೋಡಲ್ಲಿ ಬರ್ತೀನಿ ಅನ್ನೋದಾದ್ರೆ, ಹಾಗಾಗಿ ಬೇಲ್ ಸಿಕ್ಕಿದ್ರೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡ್ಕೊಂಡೇ ಕರ್ಕೊಂಡ್ ಬರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಆ ವ್ಯವಸ್ಥೆ ಮಾಡಿದ್ರಂತೆಲ್ಲ ಆಗ್ತದೆ. ಮತ್ತೆ ಈಗಾಗಲೇ ಗೊತ್ತಿರುವಂತೆ ಏನು ದರ್ಶನ್ ಬಂದ್ರೆ ನಾವು ಧಾಮ್ಧೂ ಮಾಡ್ತಂತ ಅಭಿಮಾನಿಗಳು ಹೇಳ್ಕೊಂಡಿರುವಂತದ್ದು, ಅವ್ರು ಬಂದ್ರೆ ನಿಮ್ಗೆ ಒಂದು 10-15 ದಿನ ನಿಮ್ಗೆ ಮನೆಗೆ ಹೋಗ್ಕೊಡಲ್ಲ, ಅಷ್ಟು ರೋಡಲ್ಲಿ ಅವ್ರಿಗೆ ಟೈಮ್ ಸ್ಪೆಂಡ್ ಅಷ್ಟು ಜನಗಳಿದ್ದಾರೆ ಅಂತ ಹೇಳ್ಕೊಂಡಿರೋದು. ಸೊ ಇದೆಲ್ಲ ನೋಡಿದಾಗ ಅಂದ್ರೆ ಅಭಿಮಾನಿಗಳು ಅಥವಾ ಸಮಸ್ಯೆ ಆಗ್ಬಾರ್ದು ಅಥವಾ ಅದಕ್ಕೋಸ್ಕರ ಫ್ಯಾಮಿಲಿ ಹೆಲಿಕಾಪ್ಟರ್ನ ಬುಕ್ ಮಾಡ್ಕೊಂಡು ಅಂತ ಹೇಳ್ತಿದ್ದಾರೆ ಪವಿತ್ರ. ಮಾಹಿತಿಗಾಗಿ ಒಟ್ಟಾರೆ ದರ್ಶನ್ಗೆ ಇವತ್ತು ಬೇಲ್ ಸಿಗತ್ತಾ?